ಅನುಷ್ ಅವರು ಬಸ್ಟ್ ಔಟ್ ಆಗ್ತಾರೆ. ಅವ್ರು ಒಂದೇ ವಿಷಯಕ್ಕೆ ಅವರು ಬಸ್ಟ್ ಆಗೋದು, ಧರ್ಮ ಅವರು ಇಷ್ಟು ವರ್ಷದಲ್ಲಿ ನನ್ನ ಮೇಲೆ ವಾಯ್ಸ್ ರೇಸ್ ಮಾಡಿರಲಿಲ್ಲ, ದಿಢೀರ್ ಅಂತ ವಾಯ್ಸ್ ರೇಸ್ ಮಾಡಿ ನನಗೆ ಬೇಜಾರಾಯಿತು. ನಾನು ಅವ್ರಿಗೆ ಹೇಳ್ತಿರ್ಲಿಲ್ಲ, ನಾನು ಹೇಳ್ತಾ ಇದ್ದೆ ಎಲ್ರಿಗೂ. ಯಾಕೆಂದರೆ ಮೋಕ್ಷಿತ್ ಅವ್ರಿಗೂ ಅದನ್ನೇ ಪ್ರಶ್ನೆ ಕೇಳಿದ್ರು, ನೀವೆಷ್ಟು ಎಂಟರ್ಟೈನ್ ಮಾಡಿದ್ರಾ? ಗೌತಮಿ ಅವ್ರಿಗೆ ಆನ್ ಫೇಸ್ ಹೇಳಿದ್ರು ನೀವು ಫೇಕ್. ಧರ್ಮ ನೀವೆಷ್ಟು ಇನ್ವಾಲ್ವ್ ಆಗಿದ್ರೆ ನನಗೆ ಅದನ್ನು, ನೀವೆಷ್ಟು ಆ್ಯಕ್ಟಿವ್ ಆಗಿದ್ರೆ ಅದನ್ನು ಹೇಳಿ. ಅವ್ರು ಎಲ್ರಿಗೂ ಕೇಳ್ತಿದ್ರೆ ನೀವು ಪರ್ಸನಲಾಗಿ ತೊಗೊಂಡು ನೀವೆಲ್ಲ ಒಂದು ಕಡೆ ಬಸ್ಟ್ ಔಟ್ ಆಗಿಬಿಟ್ರೆ ಅದು ಅವ್ರಿಗೆ ಬೇಜಾರಾಗಿ ಅದನ್ನು 2 to 3 days ಆಡಿಲ್ಲ ಅಂತಲ್ಲ. ಐ ಥಿಂಕ್ ಶೂಟಿಂಗ್ ಟೈಮಲ್ಲೂ ಜಗಳ ಆಡಿದ್ವಿ, ಶೂಟಿಂಗ್ ಟೈಮಲ್ಲೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಬಟ್ ಬಿಗ್ ಬಾಸ್ ಮನೇಲಿ ಐ ಥಿಂಕ್ ಅದು ಏನಾಯ್ತು ಅಂದರೆ ಎಲ್ರಿಗೂ ಹೆಸರು ಹೇಳ್ಕೊಂಬಂದು ಪಾಸ್ ಮಾಡಿದ್ರು, ಡೈರೆಕ್ಟ್ ಧರ್ಮ ಅಂತ ಬಂತು. ಧರ್ಮ ಅಂತ ಬಂದಾಗ ಸ್ಟ್ರೆಸ್ ಮಾಡಿ ನನಗೆ ಇದು ಮಾಡಿದ್ರು. ಒಂದ್ಸಲಿ ಓಕೆ, 2 ಸಲ, 3ನೇ ಸಲ ನೀವು ಹೇಳಿ ಧರ್ಮ ಅಗ್ರೆಷನ್ ಅಂತಿರಲ್ಲ, ಬರೀ ಮಾತಲ್ಲ ಹೇಳಿದಲ್ಲ, ಎಲ್ಲಿದೆ ನಿಮ್ಮ ಅಗ್ರೆಷನ್ ಅಂತ. ನಾನು ಯಾಕಮ್ಮ ನನ್ನ ಮೇಲೆ ಯಾಕೆ ನನ್ನನ್ನು ಟಾರ್ಗೆಟ್ ಮಾಡಿ ಫಸ್ಟ್ ನಾನು ಕೇಳಿದ್ದೆ ಅದು. ಫಸ್ಟ್ ನಾನು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದೆ ಅಂತ. ಇಲ್ಲ ಕೊಟ್ಟರಲ್ಲ ನಾಮಿನೇಷನ್ ಇದು ಅಂತ. ನಾಮಿನೇಷನ್ ಏನು ಕೊಟ್ಟೆ ಅಂತ ಅವರು ಒಂದು 2-3 ಏನೇನೋ ಆ್ಯಡ್ ಮಾಡಿ ಹೇಳಿದ್ರು. ನಾನು ಹೇಳಿದೆ ನಾನು ಅದೆಲ್ಲ ಹೇಳಲಿಲ್ಲ, ಒಂದೇ ಒಂದು ಲೈನ್ ನಾನು ಹೇಳಿದ್ದು, ಇನ್ನು ಮುನ್ನುಗ್ಗಬೇಕು ಟಾಸ್ಕ್ ವಿಷಯ ಅಂತ ಬಂದಾಗ. ಬಟ್ ಇಲ್ಲಾಂದರೆ ಎಂಟರ್ಟೈನ್ಮೆಂಟ್ ವಿಷಯ ನಾನು ತೆಗ್ದೇ ಇಲ್ಲ ಅಂತ. ಇಲ್ಲ ನೀವು ಹಿಂಗೆ ಹೇಳಿದ್ರೆ ನನಗೂ ಸ್ವಲ್ಪ ಅದು ಕೋಪ ಸಡನ್ನಾಗಿ ನನಗೂ ಒಳಗೆ ಇಟ್ಕೊಂಡು ಅದೇ ಆ ಸ್ಯಾಟರ್ಡೇ ಎಪಿಸೋಡ್, ಸಂಡೇ ಎಪಿಸೋಡಲ್ಲಿ ಒಂದು ಅವಾರ್ಡ್ ಅಂತ ಬಂದಾಗ ಅದೇನೋ ಆಗಿರುತ್ತೆ. ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ನಾನು. ಸೊ ಇನ್ನೂ ಸ್ವಲ್ಪ ಬರ್ಸ್ಟ್ ಔಟ್ ಆಯಿತು. ಆಮೇಲೆ ಸಡನ್ನಾಗಿ ನಾನು ನೋಡಲೇ ಇಲ್ಲ ಯಾರು ಏನು ಎತ್ತ, ನನಗೆ ಏನೂ ಗೊತ್ತಾಗಿಲ್ಲ. ನನ್ನ ಮನಸ್ಸಲ್ಲಿರೋದನ್ನ ಸಡನ್ನಾಗಿ ಆಮೇಲೆ ಅವರೇ ಸಿಗಾಕೊಂಡ್ರ ಅಂತ, ನನಗೆ ಎದುರುಗಡೆ ಅವರೇ ಸಿಗಾಕೊಬೇಕಿತ್ತು ಅಂತ. ಸೊ ಸರಿಯಾಗಿ ನನಗೂ ಒಂದು ಇದು ಬಂದಾಗ ಐ ಥಿಂಕ್ ಒಂದು 5-6 ಲೈನ್ಸ್ ತುಂಬ ಲೈಕ್ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡಿದೆ. ಓವರ್ ಆಲ್ ಬಿಗ್ ಬಾಸ್ ಮನೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಧರ್ಮ ಅಂತ ಅಂದಿದ ತಕ್ಷಣ ಈಗೆಲ್ಲ ನಮಗೊಂದು ಒಂದು ಪ್ರಿಂಟ್ ಸಿಕ್ಕಿದೆ. ಏನು ಸ್ಮೂತ್, ಸಾಫ್ಟ್, ಗುಡ್ ನೇಚರ್ ಹುಡುಗ, ಅವ್ರ ಹತ್ರ ಮಾತಾಡ್ಬೋದು. ಅನುಷ್ ಅವರು ಯಾವತ್ತೋ ಅಂದರೆ ತುಂಬ ಇನಿಷಿಯಲ್ ಸ್ಟೇಜಸ್ ಆಫ್ ವೀಕಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾರೆ, ಧರ್ಮ ತುಂಬ ಒಳ್ಳೆಯವನು, ತುಂಬ ಒಳ್ಳೆಯವನು ಅಂತ ಹೇಳ್ತಾರೆ. ಅವ್ರು ಹೇಳಿದಾರೆ ಅಂದರೆ ಒಳ್ಳೆಯವರು, ಯಾಕೆಂದರೆ ಅವರು ನೋಡ್ಕೊಂಡ್ಬಂದಿರೋದು 5 to 6 yearsಯಿಂದ. ಆ್ಯಂಡ್ ಯಾವಾಗ ಅವ್ರು ಹೇಳ್ತಾರೋ ಅಲ್ಲಿ ಸತ್ಯ ಇದೆ ಅಂತ. ಬಿಕಾಸ್ ನೀವು ಒಳಗೆ ಬಂದು ಚೇಂಜ್ ಆಗಿಬಿಟ್ಟಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು, ನೋಡು ಶೋಕ್ ಚೇಂಜ್ ಆದ ಧರ್ಮ ಅಂತ ಹೇಳಿ. ಅವ್ರನ್ನ ತುಂಬ ಸ್ಟ್ರೆಸ್ ಮಾಡಿ ಚೈತ್ರಕ್ಕೋಗೋ ಯಾರಿಗೋ ಹೇಳ್ತಾರೆ, ಚೈತ್ರ ಅವ್ರಿಗೋ ಯಾರು. ಸೊ ಎಲ್ಲೋ ಒಂದು ಕಡೆ ಜನಕ್ಕಂತೂ ತುಂಬ ಇಷ್ಟ ಆಗಿಬಿಟ್ಟಿದ್ದೀರಾ ಧರ್ಮ ಅವರೇ. ಕಲರ್ ಸ್ಪೀಚ್ ತೆಗೆದು ನೋಡಿ ನಿಮಗೆ ಫ್ರೀ ಇದ್ದರೆ. ಐ ಟೆಲ್ ಯು, ಆ ಎಲಿಮಿನೇಷನ್ ಯಾರಿಗೂ ಇಷ್ಟ ಆಗಿಲ್ಲ. ವ್ಯಕ್ತಿತ್ವದ ಆಟ ಆಗಿದ್ರೆ ಇವ್ರು ಗೆಲ್ಬೇಕಿತ್ತಲ್ಲ, ಯಾಕೆ ಆಚೆ ಬಂದ್ರು ಅನ್ನೋ ಪ್ರಶ್ನೆ. ಸೊ ಜನಕ್ಕೆ ಏನಂತ ಹೇಳ್ತೀರಾ? ಐ ಥಿಂಕ್ ಬಿಗ್ ಬಾಸ್ ಅನ್ನೋದು ನಾವು ಟಿ ವಿನಲ್ಲಿ ಏನು ನೋಡ್ತೀವಿ, ಬಟ್ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ, ಐ ಥಿಂಕ್ ದಟ್ ಈಸ್ ಒನ್ ಫ್ಯಾಂಟಾಸ್ಟಿಕ್ ಜರ್ನಿ. ಆಮೇಲೆ ನನ್ನ ಲೈಫಲ್ಲಿ ಐ ಥಿಂಕ್ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ನಾನು ಸ್ಟಾರ್ಟಿಂಗ್ ಹೋದಾಗಲೇ ಹೇಳಿದೆ. ಯಾಕಂದರೆ ನವಗ್ರಹ ಬಂದು 2009 ಬಂದಿದ್ದು ಆ್ಯಂಡ್ ರೀ-ರಿಲೀಸ್ ಆಯಿತು ಒಳಗಿದ್ದಾಗ. ಸೃಜನ್ ಅವ್ರು ಬಂದು ಮಾಡ್ತಾರೆ. ಹೌದು, ಆಮೇಲೆ ತುಂಬ ಒಳ್ಳೆ ಓಪನಿಂಗ್ ತೊಗೊಂತು ಅಂತ ಗೊತ್ತಾಯಿತು. ಸೊ 2009 ಆಗಿದ್ದದು. ಆಮೇಲೆ ಕಣ್ಸಲಿಗೆ ಹುಡುಗ, ಕ್ಯಾಡ್ಬರೀಸ್ ಅಂತ ಎಲ್ಲ ಕಡೆ ನಂಗೆ ಒಂದು ದರ್ಶನ್ ಸರ್ ಅದು ಕೊಟ್ಟಿದ್ದು ಒಂದು ಬಿಡಿದು ನನಗೆ ಕ್ಯಾಡ್ಬರೀಸ್ ಅಂತ ಇಲ್ಲಿವರೆಗೂ ಅದು ಕ್ಯಾರಿ ಹಾಕೊಂಡ್ಬಂತು. ಆ್ಯಂಡ್ ಐ ಥಿಂಕ್ ನನಗೆ ಇವಾಗ ಒಂದು ಸಿಕ್ಕಿರೋದು ಒಂದು ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಡಿಗ್ರಿ ಸಿಕ್ಕಿರೋದು ಬಿಗ್ ಬಾಸ್ ಧರ್ಮ ಕೀರ್ತಿರಾಜ್ ಅಂತಾನು ಬಂದಿದೆ. ಅದೊಂದು ಒಳ್ಳೆ ಪ್ರೌಡ್ ಫೀಲಿಂಗ್. ಯಾಕಂದ್ರೆ ಆ ಮನೆ ನನಗೆ ಫಸ್ಟ್ ಸಿನಿಮಾ ಏನು ಕೊಡ್ತು, ಐ ಥಿಂಕ್ ಇದೂ ಬಿಗ್ ಬಾಸ್ ನನಗೆ ಅದು ಕೊಟ್ಟೈತೆ. ಆಮೇಲೆ ನಾನು ನೋಡ್ದಂಗೆ ಜನ ಆಚೆ ಕಡೆ ರೆಸ್ಪಾನ್ಸ್ ನಾನು ಬಂದು ನಾನು ನೋಡಿದಾಗ, ಸೋಷಿಯಲ್ ಮೀಡಿಯಾ ನೋಡಿದಾಗ, ಇಲ್ಲ ನೀವು ಹೇಳ್ದಂಗೆ ಕೆಲವೊಂದು ಪೇಜಸ್ ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಒಳಗಿದ್ದಾಗ ಒಂಚೂರು ಭಯ ಆಯಿತು, ಏನಾಗಿರ್ಬೋದು, ಏನು ನಡೀತಾ ಇರ್ಬೋದು, ಇಲ್ಲ ಜನ ನನ್ನ ಬಗ್ಗೆ ಏನು ಅನ್ಕೊಂಡಿರ್ಬೇಕು, ಯಾವ ಥರ ಆಗಿರ್ಬೋದು ಅಂತ. ಬಟ್ ಆನೆಸ್ಟ್ಲಿ